Hello guys, welcome back to my YouTube channel. ಗುಡ್ ಮಾರ್ನಿಂಗ್. ಇವಾಗ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ನೀವು ನನ್ನ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್. ಇವಾಗೆಲ್ಲ ಏನು ಮಾಡ್ತಿದ್ದಾರೆ ಬನ್ನಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಹೊಸ ವರ್ಷ. ಸೊ ನಮಗೆಲ್ಲ ಯುಗಾದಿ ಹೊಸ ವರ್ಷನೇ. ಸೊ ನಿಮ್ಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಈ ವರ್ಷದಿಂದ ನೀವು ಅಂದ್ಕೊಂಡಿರೋ ಎಲ್ಲ ಆಗಲಿ, ನಿಮಗೂ ನನಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಗೈಸ್, ನಮ್ಮ ಶಿಲ್ಪ ಏನದು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ತೊಗೊಂಡಿದ್ದಾಳೆ. ಸೊ ಫುಲ್ಲು ಇವಾಗೆಲ್ಲ ನೆನ್ನೆನೇ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಪೂಜೆಗೆ ಆಗಿರ್ಬೋದು, ಮನೆ ಎಲ್ಲನೂ ನೆನ್ನೆನೇ ಕ್ಲೀನ್ ಮಾಡಿಬಿಟ್ಟಿದ್ವಿ. ಸೊ ಇವಾಗ ಏನಂತ ಅಂದರೆ ಸ್ವಲ್ಪ ದೇವಿಗೆ ರೆಡಿ ಮಾಡೋದಿದೆ. ಅಂದರೆ ಹೂವು ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆ ಮಾಡಬೇಕು. ಸೊ ಬನ್ನಿ ಇವಾಗ ಮಾಡುವ. ನೋಡಿ ನಮ್ಮ ಏನು ಪಾಟ್ ಇತ್ತಲ್ಲ, ಸೊ ಅದರಲ್ಲಿ ಹೂವುಗಳು ಯಾವುದೇ ದುಡ್ಡಿದ್ದಾವೆ ಅದನ್ನ ಕಿತ್ಕೊಳ್ಳೋಕೆ ಲಡ್ಡು ಬಂದಿದ್ದೀವಿ. ಲಡ್ಡು ನಾನು ಶಿಲ್ಪ ಕಿತ್ಕೊಳ್ತಾ ಇದ್ದಾರೆ. ಲಡ್ಡು ಹೂವು ಕಿತ್ಕೊಳ್ತಾ ಇದೆಯಾ ಬಂಗಾರ? ಹಾಂ, ಮಮ್ಮ ಕಿತ್ಕೊಡ್ತೈತಾ? ಓಕೆ. ಇದು ನೋಡಿ ಗೈಸ್, ಏನು ಸಕ್ಕದಾಗಿ ಬೆಳೆದೈತೆ. ನಾವು ತಂದಾಗ ಇಷ್ಟಿತ್ತು, ಇಷ್ಟಿದ್ದ ಬೆಳೆದೈತೆ. ಏನಮ್ಮ? ಹಾಂ, ಅನ್ನ ಬೇಕಾ? ಓಕೆ, ರೆಡಿ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಾದ್ಮೇಲೆ ತಿನ್ನೋಣ. ಓಕೆ, ಥಮ್ಸ್ ಅಪ್ ಮಾಡು, ಥಮ್ಸ್ ಅಪ್. ಓಕೆ, ಹಿಡ್ಕೋ, ನೀನು ಹಿಡ್ಕೋ. ವಾ, ಹೂವು ಮಗನೇ. ನೋಡಿ ಎಷ್ಟೊಂದು ಫುಲ್ ಎಲ್ಲ ಎಲೆ ಎಲ್ಲ ಉದುರೋಗ್ಬಿಟ್ಟು ಬರೀ ಕಡ್ಡಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇದು ನೀನೇ ತೆಗ್ದಿದ್ದ? ಯಾಕೆ ಬಂದೆ ಎಲ್ಲಿ ಇದಾ? ಓ ಕರೆಕ್ಟು, ಇವಳೇ ತೆಗ್ದಿದ್ಲಂತ. ಇವಾಗೆಲ್ಲ ಚಿಗುರು ಹೊಡೆದೈತೆ ನೋಡಿ. ಇದು ಏನೋ ಸೊ ಬನ್ನಿ ಗೈಸ್, ಇವಾಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕಾದರೆ ಹೋಗುವ. ಬಿಸಿಲಟ್ಟಿಗೆ ಎಣ್ಣೆ ಹಾಕ್ತಿದ್ವಿ. ಯುಗಾದಿ ಹಬ್ಬದ ದಿನ ಮೈಗೆಲ್ಲ ಎಣ್ಣೆ ಹಾಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆದಂತೆ. ಸೊ ಅದಕ್ಕೋಸ್ಕರ ಈಗ ಲಡ್ಡುಗೆ ಎಣ್ಣೆ ಹಾಕ್ತಿದ್ವಿ. ಫುಲ್ ತಲೆಗೆಲ್ಲ ಹಾಕ್ಲಾ? ಹಾಯ್ ಗಾಯ್ಸ್, ನಾವು ನೋಡಿ ಅಲ್ಲಿ ನೋಡ್ಕೊಂಡೇನು. ಹಾಯ್ ಗಾಯ್ಸ್. ಎಣ್ಣೆ ಚೆಲ್ಬಿಡ್ತಾರೆ ನೋಡಿ. ಬಾಯ್ ಮಾಡ್ತವನೆ, ಬಾಯ್ ಮಾಡ್ತವನೆ. ಲಡ್ಡು ಇಲ್ಲ ಕುತ್ಕೋಬೇಕು, ಇದೆಲ್ಲ ಹಾಕೊಂಡು ಹೋಗೋವರೆಗೂ ನೋಡ್ತೀಯಾ? ಇದು ನೋಡೋದು ಲಡ್ಡು ಹಂಗೆ ಅಪ್ಪ ಬರ್ತದಲ್ಲ. ಇರೋ ಈ ಕಡೆ ಏನಾಯ್ತು? ಬಾಯಿಗೆ ಏನೋ ಆಗೈತೆ ನೋಡು. ನೀನೇ ಹೊಡ್ಸ್ಬೇಕು. ಬರ್ತಾರೆ. ಅಯ್ಯ, ರಿಯೋ ರಿಯೋ ಅಂತಂದ್ರೆ ಅವ್ರಿಗೂ ಸ್ವಲ್ಪ ಕಿವಿಲಿ ಇನ್ಫೆಕ್ಷನ್ ಎಲ್ಲ ಆಗ್ಬಿಟ್ಟು. ಅಯ್ಯೋ ನನ್ನ ಮಗ ಅಲ್ಲೋಡಿ ಓಡ್ತಾವ್. ಸ್ನಾನ ಮಾಡ್ತೀಯಾ? ಅಯ್ಯೋ ಇರಂಗೆ ಗೈಸ್. ನಮ್ಮ ಲಡ್ಡು ಎಷ್ಟು ಬೆಳ್ಳಗಿದ್ದ ಅಂತಂದರೆ
ಊರಿಗೆ ಹೋಗ್ಬಿಟ್ಟು ಈ ಕಲರ್ ಬಂದಬೇಕು. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್, ಹ್ಯಾಪಿ ಹ್ಯಾಪಿ ಲಡ್ಡು ಹೇಳ್ಬಿಡು. ಹ್ಯಾಪಿ ಯುಗಾದಿ ಅಲ್ಲೇಳು, ಅಲ್ಲೇಳು. ಆಯ್ತು, ಯುಗಾದಿ ಅಂದ್ರೆ ಯುಗಾದಿ ಯುಗಾದಿ. ವೆರಿ ಗುಡ್. ಈಗ ಬಿಸಿಲಲ್ಲಿ ಕಾಯ್ಬೇಕು. ಲಡ್ಡು ಇದೆಲ್ಲ ಏನಪ್ಪ ಕೇಳೋ. ಲಡ್ಡು ಇದೆಲ್ಲ ಏನಿದು? ಇದೆಲ್ಲ ಏನಿದು ಪಾಪ? ಅವನು ಆ ಮನೇಲಿ, ನಾವು ಆ ಮನೇಲಿ ಇದ್ದಾಗಿಂದನು ಗಿಡಗಳನ್ನೆಲ್ಲ ಪಾಪ ಪಾಪ ಅನ್ಕೊಂಡೆ. ಪಾಪನ ಹೋಯ್ತದ್ಯಾ? ಇನ್ನೊಂದ್ಸರಿ ಪಪ್ಪಿ ಕೊಟ್ಟು ಪಾಪ ಅದು ಪಾಪ. ಸರಿ, ಇಲ್ಲಿ ಪಪ್ಪಿ ಕೊಟ್ಬಿಡು. ಗೈಸ್, ಲಾಸ್ಟ್ ಇಯರು ನಮ್ಮ ಭಾವ ಮತ್ತು ಲಡ್ಡು ಇಬ್ಬರೂ ಎಣ್ಣೆಗಿಣ್ಣೆ ಎಲ್ಲ ಹಾಕೊಂಡು ವಿಡಿಯೋ ಇತ್ತು. ಸೊ ಅದನ್ನು ಆ ಕ್ಲಿಪ್ಪಿಂಗು ಕೂಡ ಹಾಕ್ತೀನಿ. ಸೊ ನೋಡಿ, ಅದನ್ನು ಹಾಕ್ಬೇಕು ಅಂತ ಅಂದ್ಕೊಂಡು ಹಾಕೋಕ್ಕೆ ಆಗಿರಲಿಲ್ಲ. ರಂಗೋಲಿ ಆಡೈತೆ. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ. ಇವಾಗ ಎಲ್ಲ ಆಯಿತು. ಆ್ಯಂಡ್ ನೋಡಿ, ಬೆಳಗಾನು ಕೂಡ ಮಾಡಾಯಿತು. ಆ್ಯಂಡ್ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಪೂಜೆ ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಬೆಳಿಗ್ಗೆಯಿಂದ ಎಲ್ಲ ಕ್ಲೀನೆಲ್ಲ ಮಾಡಿ ಇವಾಗ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಇಟ್ಸ್ ಓಕೆ. ಸೊ ಇವಾಗ ಪೂಜೆ ಮಾಡೋಣ ಬನ್ನಿ. ಆ್ಯಂಡ್ ನಮ್ಮ ಲಡ್ಡು ಫುಲ್ಲು ರೆಡಿಯಾಗಿದ್ದೀನಿ ಗೈಸ್. ನೋಡಿ ನಮ್ಮ ಲಡ್ಡು. ಹಾಯ್. ಸೊ ಗೈಸ್, ಎಲ್ಲ ಇವಾಗ ಪೂಜೆ ಎಲ್ಲ ಆಯಿತು. ಸೊ ಏನಿದ್ರು ಸ್ವಲ್ಪ ರೆಡಿ ಆಗಿಬಿಟ್ಟು ಆಮೇಲೆ ನಿಮಗೆ ನೆಕ್ಸ್ಟ್ ಅಡುಗೆ ಮಾಡಬೇಕು. ಅಡುಗೆ ಏನೇನು ಮಾಡ್ತೀನಿ ಅಂತ ಅವ್ರು ತೋರಿಸ್ತೀನಿ ನಿಮಗೆ. ಹೈ ಗೈಸ್, ಸೊ ಇವಾಗೆಲ್ಲ ಮುಗಿಸ್ತು, ಪೂಜೆ ಎಲ್ಲ ಮುಗಿದು ಅಡುಗೆನೂ ಕೂಡ ಸ್ವಲ್ಪ ಅರ್ಧಂಬರ್ಧ ಮುಗಿದಿದೆ. ಸೊ ಏನಂತ ಅಂದರೆ ಇವತ್ತು ಒಬ್ಬಟ್ಟು, ನಾರ್ಮಲ್ ಅನ್ನ ಸಾಂಬಾರು, ಅದ್ರ ಜೊತೆಗೆ ಸ್ಪೆಷಲಾಗಿ ಒಬ್ಬಟ್ಟು ಮಾಡ್ತಾ ಇದ್ದಾಳೆ. ಸೊ ಸದ್ಯಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದಾಳೆ. ಯಾಕಂತಂದರೆ ಬಾವನ್ನ ನೆನಪು ಮಾಡಿಕೊಂಡು ಬೇಜಾರಲ್ಲಿದ್ದಾಳೆ. ಸೊ ಅದಕ್ಕೆ ನಾನು ಏನು ಮಾತಾಡ್ತಾ ಇಲ್ಲ. ಅದಕ್ಕೆ ನನ್ನ ಪಾಡಿಗೆ ನಾನಿದ್ದೀನಿ. ಸೊ ನಾನಿವಾಗ ಊಟ ಮಾಡಬೇಕು. ಸೊ ಊಟ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಅದಕ್ಕೆ ಒಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ನಿಮ್ಮ ಮನೇಲಿ ಹೇಗಿತ್ತು ಯುಗಾದಿ ಹಬ್ಬ? ಪ್ಲೀಸ್ ಎಲ್ಲರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ತಿಳ್ಕೊಳ್ತೀನಿ ನಿಮ್ಮ ಮನೇಲಿ ಹಬ್ಬ ಹೇಗೆ ನಡೀತು ಅಂತ. ಆ್ಯಂಡ್ ನಮ್ಮ ಅಯ್ಯೋ ಇವಾಗ ಸ್ವಲ್ಪ ಬೆಟರ್ ಆಗಿದ್ದಾರೆ. ಆ್ಯಂಡ್ ಅಷ್ಟೇ ಗೈಸ್. ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಹೈ ಗೈಸ್, ಸಾರಿ. ಸೊ ಸ್ವಲ್ಪ ವಿಡಿಯೋ ಲೇಟ್ ಆಗಿದೆ. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ನೋಡಿ, ಒಬ್ಬಟ್ಟು ಮಾಡೋದಕ್ಕೆ ಶಿಲ್ಪ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಹೂರ್ಣ ರೆಡಿ ಇದೆ. ಆ್ಯಂಡ್ ಇದು ಒಬ್ಬಟ್ಟು ಹಿಟ್ಟು ಕೂಡ ರೆಡಿಯಾಗಿದೆ. ಮತ್ತು ಇದೊಂದು ಏನಂತಾರೆ, ಕೋಸಂಬರಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾಳೆ. ಇಷ್ಟೇ ಎಷ್ಟು ನಮ್ಮನೆ ಪಾಯಸ, ಅನ್ನ ಸಾಂಬಾರು, ಕೋಸಂಬರಿ, ಒಬ್ಬಟ್ಟು ಅಷ್ಟೇ, ಹಪ್ಪಳ. ಸೊ ಇದಾಗಿತ್ತು ಇವತ್ತಿಂದು ಅಡುಗೆ. ಆ್ಯಂಡ್ ಈಗ ಏನಂದರೆ ಒಬ್ಬಟ್ಟು ಮಾಡಿಬಿಟ್ಟು ಊಟ ಮಾಡಬೇಕು. ಸೊ ಕಮ್ಮಿ ಆಗಿದ್ರೆ ತಡ ಮಾಡೋದು ಬೇಡ, ಒಬ್ಬಟ್ಟು ಮಾಡುವ. ಸೊ ಗೈಸ್, ಇವಾಗ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಶಿಲ್ಪ ಇವಾಗೆಲ್ಲ ಒತ್ತು ಕೊಡ್ತಾಳೆ. ನಾನು ಅದನ್ನ
ಎಲ್ಲ ದಸು ಇಲ್ಲೇ ಹಾಕ್ತೋಳ. ಇನ್ನು ಕಾಯ್ದೆ ಇಲ್ಲ ಹಂಚು ಹಾಗೆ ಹಾಕ್ಬಿಟ್ಟಿವಿ. ಜಾಸ್ತಿ ಕೊಡ್ತೀವಿ, ಜಾಸ್ತಿ ಕೊಟ್ಟಾದ್ಮೇಲೆ ಕಾಯುತ್ತೆ. ಒಬ್ಬಟ್ಟು ಮಾಡಕ್ಕೂ ಬರಲ್ಲ. ಅವಳು ಚಾಕ್ಲೇಟ್ ತಿನ್ನಲ್ಲ ಅದಕ್ಕೆ ನೀರ್ ಖಾಲಿ ಮಾಡೋದು ಅವಳೆ. ಇವತ್ತು ಬೇಳೆ ನಾಳೆ ಮೂಳೆ. ಅಯ್ಯೋ ಒಬ್ಬಟ್ಟು ಏನೋ ಮುಗಿತಾ ಬಂತೀವಿ, ಜಾಸ್ತಿ ಮಾಡಿ ಜಾಸ್ತಿ ಸ್ವೀಟ್ ತಿಂದ್ರು ಒಂಥರ ಅನ್ಸ್ಬಿಡ್ತು. ಅದಕ್ಕೆ ನೋಡಿ ಮಾಡೋದು ಮಾಡ್ತೀನಿ ಅಂದ್ಬಿಟ್ಟು ಯಾವ ರೇಂಜ್ ಇಷ್ಟು ತವ ಪೂರ್ತಿ ಆಗೋ ಥರ ಮಾಡೋಳಲ್ಲ, ಬೇಗ ಆತಾಗ ಆಗೋಗ್ಲಿ ಅಂತ ಮಾಡಿದ್ರೆ ತಟ್ಕೊಂಡು ಕೂತ್ಕೋತಾರೆ. ಆಗಿ ಬೇಗ ಬೇಗ ಆಗೋಗ್ಲಿ ಅಂತ ಹಾಗೆ ಹೋಯ್ತು. ಎಷ್ಟಾಯ್ತು ಗೊತ್ತಾ ಅಲ್ಲಿ ಎಷ್ಟು ಜನ ತಿಂದ್ರು? ಅಲ್ಲಿ 1 2 4 4 5 ಆಯ್ತು. ಸೊ ಗೈಸ್, ಇದು ನೆಕ್ಸ್ಟ್ ಡೇ ವಿಡಿಯೋ. ಸೊ ಅವತ್ತಿನ ದಿನನೇ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಊಟ ಕೂಡ ಮಾಡಿ ನಾವು ಮಲಗಿದ್ದೆ ಲೇಟ್ ಆಗೋಯ್ತು ಅದಕ್ಕೋಸ್ಕರ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.